ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಪೆಕ್ಟೇಕಲ್ಸ್ ಕನ್ನಡಕ ಆಗ್ತಿರೋರಿಗೆ ಅವರು ಪವರ್ ಗ್ಲಾಸ್ ಆಗಲಿ ಅಥವಾ ನಾನ್ ಪವರ್ ಗ್ಲಾಸ್ ಜೀರೋ ಗ್ಲಾಸ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡಲಿ, ಅವ್ರಿಗೆಲ್ಲರಿಗೂ ಸ್ಪೆಕ್ಟೇಕಲ್ಸ್ ಫ್ರೇಮ್ಸ್ ಮತ್ತು ಸ್ಪೆಕ್ಟಿಕಲ್ ಲೆನ್ಸಲ್ಲಿ ಯಾವ ಥರ ಸ್ಪೆಕ್ಟೇಕಲ್ ಲೆನ್ಸ್ ಕಂಪನಿ ಬರುತ್ತೆ ಮತ್ತು ಅದರ ಪ್ರೈಸು ಮತ್ತು ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವೀಡಿಯೋಸು ಸ್ಪೆಕ್ಟೇಕಲ್ ಸಂಬಂಧಪಟ್ಟಂಗೆ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ನೀವು ಏನಾದರೂ ಪವರ್ ಗ್ಲಾಸ್ ಯೂಸ್ ಮಾಡ್ತಿರೋರಿಗೆ ಇದು ತುಂಬಾ ಉಪಯುಕ್ತವಾಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವೆರ್ಲಾಕ್ಸ್ ಕಂಫರ್ಟ್ ಮ್ಯಾಕ್ಸ್ ಪ್ರೋಗ್ರೆಸಿವ್ ಲೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಪ್ರೋಗ್ರೆಸಿವ್ ಲೆನ್ಸಸ್ ಅಂದಾಗ ಈ ಫ್ರೇಮ್ಗೆ ಈ ಥರ ಈ ಆಫ್ ಫ್ರೇಮ್ಗೆ ವೆರ್ಲಾಕ್ಸ್ ಕಂಫರ್ಟ್ ಮ್ಯಾಕ್ಸ್ ಕ್ರಿಸಲ್ ಈಸಿ ಪ್ರೋಗ್ರೆಸಿವ್ ಲೆನ್ಸಸ್ ಇದಕ್ಕೆ ಫಿಟ್ ಆಗಿದೆ. ಇದಕ್ಕೆ ಪ್ರೋಗ್ರೆಸಿವ್ ಗ್ಲಾಸಸ್ ಅಂದಾಗ ಗ್ಲಾಸ್ ಅಂದ್ರೆ ಇದು ಅನ್ಬ್ರೇಕಬಲ್ ಗ್ಲಾಸ್ ಇರುತ್ತೆ. ಪ್ರೋಗ್ರೆಸಿವ್ ಅಂದಾಗ ಇದು 40 ವರ್ಷದ ನಂತರದ ಏಜ್ನವರು ಯೂಸ್ ಮಾಡುವಂಥ ಗ್ಲಾಸಸ್. ಏಕೆ 40 ವರ್ಷ ಆದಾಗ ಅವ್ರಿಗೆ ರೀಡಿಂಗ್ ನಿಯರ್ ವಿಷನ್ ಟ್ರಬಲ್ ಸ್ಟಾರ್ಟ್ ಆಗುತ್ತೆ, ಅವಾಗ ಅವ್ರಿಗೆ ಈ ಲೆನ್ಸಸ್ ಯೂಸ್ ಮಾಡಬೇಕಾಗುತ್ತೆ. ಇದು ಡಿಸ್ಟೆನ್ಸ್ ವಿಷನ್ ಮತ್ತು ನಿಯರ್ ವಿಷನ್ ಎರಡೂ ಒಳಗೊಂಡಿರ್ತಕ್ಕಂಥದ್ದು ಪ್ರೋಗ್ರೆಸಿವ್ ಗ್ಲಾಸಸ್. ಇದಕ್ಕೆ ವೆರ್ಲಾಕ್ಸ್ ಕಂಫರ್ಟ್ ಮ್ಯಾಕ್ಸ್ ಕ್ರಿಸಲ್ ಈಸಿ ಲೆನ್ಸ್ ಇದಕ್ಕೆ ಫಿಟ್ ಆಗಿದೆ. ಏನು ವೆರ್ಲಾಕ್ಸ್ ಲೆನ್ಸಸ್ ಅಂದಾಗ ಇದು SLR ಪ್ರಾಡಕ್ಟ್. SLR ಅನ್ನೋದು ವರ್ಲ್ಡ್ ನಂಬರ್ 1 ಇನ್ ಸ್ಪೆಕ್ಟೇಕಲ್ ಲೆನ್ಸ್ ಕಂಪನಿ. ಅದರಲ್ಲಿ ವೆರ್ಲಾಕ್ಸ್ ಪ್ರಾಡಕ್ಟ್ ಅನ್ನೋದು ಪ್ರೋಗ್ರೆಸಿವ್ ಅಲ್ಲೇ ವರ್ಲ್ಡ್ ವೈಡ್ ನಂಬರ್ 1 ಲೆನ್ಸಸ್ ಅಂದರೆ ವೆರ್ಲಾಕ್ಸ್ ಪ್ರೋಗ್ರೆಸಿವ್ ಲೆನ್ಸಸ್. ಅದರಲ್ಲಿ ನಿಮಗೆ ವೆರ್ಲಾಕ್ಸ್ ಅಲ್ಲಿ ಪ್ರೋಗ್ರೆಸ್ ಇಂದ ಸ್ಟಾರ್ಟ್ ಆಗುತ್ತೆ, ಬೇಸಿಕ್ ಮತ್ತು ಲಿಬರ್ಟಿ, ಮತ್ತು ಇದು ಕಂಫರ್ಟ್ ಮ್ಯಾಕ್ಸ್ ಅಂತ ಬರುತ್ತೆ. ಇದಕ್ಕೆ ಫಿಟ್ ಆಗಿರೋದು ಕಂಫರ್ಟ್ ಮ್ಯಾಕ್ಸ್ 1.50 ಇಂಡೆಕ್ಸ್ ಕ್ರಿಸಲ್ ಈಸಿ ಲೆನ್ಸ್. ಇದರ ಕಾಸ್ಟ್ ಬಂದು 16,000 ಇರುತ್ತೆ. ಏನಕ್ಕೆ ಇಷ್ಟು ಕಾಸ್ಟ್ಲಿ ಇರುತ್ತೆ ಈ ಗ್ಲಾಸಸ್ ಅಂದಾಗ, ಇದು ಬಂದು ಫಾರಿನ್ ಲೆನ್ಸಸ್. SLR ಕಂಪನಿ ಬಂದು ಫ್ರಾನ್ಸ್ ಮೇಡ್ ಲೆನ್ಸ್. ವೆರ್ಲಾಕ್ಸ್ ಬಂದು ನಂಬರ್ 1 ಪ್ರಾಡಕ್ಟ್. ಇದು ನಂಬರ್ 1 ಪ್ರಾಡಕ್ಟು, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ವೈಡರ್ ಫೀಲ್ಡ್ ಆಫ್ ವಿಷನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಸಿಂಗಲ್ ಗ್ಲಾಸಲ್ಲಿ ಡಿಸ್ಟೆನ್ಸ್, ಇಂಟರ್ಮೀಡಿಯೇಟ್, ರೀಡಿಂಗ್ 3 ಬರುತ್ತೆ. ಕೆಲವರಿಗೆ ಡಿಸ್ಟೆನ್ಸ್ 0 ಇರ್ಬೋದು, ಕೆಲವರಿಗೆ ಪವರ್ ಇರುತ್ತೆ. ಆಫ್ಟರ್ 40 ಆದಮೇಲೆ ಅವ್ರಿಗೆ ರೀಡಿಂಗ್ ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ. ರೀಡಿಂಗ್ ಓದಲಿಕ್ಕೆ, ಪೇಪರ್ ಓದೋದಕ್ಕೆ ಸಣ್ಣಗೆ ಸಿರ್ಗಳು ಬ್ಲರ್ ಆಗುತ್ತೆ. ಆವಾಗ ಅವರು ಡಿಸ್ಟೆನ್ಸ್ ವಿಷನ್ ಮತ್ತು ನಿಯರ್ ವಿಷನ್ ಎರಡೂ ಬೇಕಾಗುತ್ತೆ. ಆವಾಗ ಅವರು ಪ್ರೋಗ್ರೆಸಿವ್ ಲೆನ್ಸಸ್ ತೊಗೊಳ್ತಾರೆ. ಕೆಲವೊಬ್ಬರು ತುಂಬ ರೀಡಿಂಗ್ ವರ್ಕ್ ತುಂಬ ಜಾಸ್ತಿ ಇದ್ದಾಗ ಅವ್ರಿಗೆ ಬೇಸಿಕ್ ಪ್ರೋಗ್ರೆಸಿವ್ ತಗೊಂಡಾಗ ಅಷ್ಟು ಕಂಫರ್ಟ್ ಇರಲ್ಲ. ವೆರ್ಲಾಕ್ಸ್ ಪ್ರೋಗ್ರೆಸಿವ್ ಲೆನ್ಸಲ್ಲಿ ರೀಡಿಂಗ್ ಏರಿಯಾ ಕೂಡ ಅವ್ರಿಗೆ ಸಫಿಸಿಯೆಂಟ್ ಆಗಿರುತ್ತೆ. ವೈಡರ್ ಫೀಲ್ಡ್ ಆಫ್ ವಿಷನ್ ಜಾಸ್ತಿ ಇರೋದ್ರಿಂದ ತುಂಬ ಕಂಫರ್ಟಬಲ್ ಇರುತ್ತೆ ಈ ಲೆನ್ಸಸ್ಸು. ಅವ್ರಿಗೆ ಯಾವುದೇ ಥರ ಡಿಸ್ಟರ್ಬ್ ಆಗಲ್ಲ, ರೀಡಿಂಗ್ ಆಗಲಿ, ಇಂಟರ್ಮೀಡಿಯೇಟ್ ಆಗಲಿ, ಡಿಸ್ಟೆನ್ಸ್ಗಾಗಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 1.50 ಇಂಡೆಕ್ಸ್, ಯಾಕೆಂದರೆ ಅವ್ರ ಪವರ್ ಬಂದು ಬೇಸಿಕಲಿ ನಾರ್ಮಲ್ ಡಿಸ್ಟೆನ್ಸ್ ಪ್ಲಸ್ 0.50 ಇದೆ, ಲೆಫ್ಟ್ ಐ ಪ್ಲಸ್ 0.75 ಇದೆ. ರೀಡಿಂಗ್ ಬಂದು ಅಡಿಷನ್ ರೈಟ್ ಐ ಬಂದು ನಿಯರ್ ವಿಷನ್ 3 ಇದೆ, ಲೆಫ್ಟ್ ಐ 3.25 ಇದೆ, ಅಡಿಷನ್ 2.5 ಆಗುತ್ತೆ. ಅದರಿಂದ ಅವರು 1.50 ಇಂಡೆಕ್ಸೇ ತೊಗೊಂಡಿದ್ದಾರೆ. ಸ್ವಲ್ಪ ಪವರ್ ಜಾಸ್ತಿ ಇದ್ದರೆ ಗ್ಲಾಸ್ ದಪ್ಪ ಬರುತ್ತೆ, ಆವಾಗ ಹೈಯರ್ ಇಂಡೆಕ್ಸ್ ತೊಗೊಳ್ತಾರೆ. ಬಟ್ ಇವ್ರಿಗೆ ಬೇಸಿಕ್ ಪವರ್ ಇರೋದ್ರಿಂದ ಇವರು ಈ ಲೆನ್ಸ್ 1.50 ಇಂಡೆಕ್ಸೇ ಚೂಸ್ ಮಾಡಿದ್ದಾರೆ. ಅದರಲ್ಲಿ ಕ್ರಿಸಲ್ ಈಸಿ ತೊಗೊಂಡಿದ್ದಾರೆ. 16,000 ರುಪೀಸ್ ಇದೆ ಇದು. ಈ ಲೆನ್ಸ್ ಸ್ವಲ್ಪ ಕಾಸ್ಟ್ಲಿ ಇದ್ರೂ ತುಂಬ ಕಂಫರ್ಟಬಲ್ ಇರುತ್ತೆ ಈ ಲೆನ್ಸಸ್ಸು, ವೆರ್ಲಾಕ್ಸ್ ಕಂಫರ್ಟ್ ಲೆನ್ಸ್. ಅದರಲ್ಲೇ ನೋಡಿ ಬೇಸಿಕ್ ವೆರ್ಲಾಕ್ಸಲ್ಲಿ ಈಸಿ ಬಂದು ಪ್ರೋಗ್ರೆಸ್ ಈಸಿ ಬಂದು 8,900 ಇದೆ. ಅಂದರೆ ಇದರಲ್ಲಿ ರೀಡಿಂಗ್ ಏರಿಯಾ ಸ್ವಲ್ಪ ತುಂಬ ಕಮ್ಮಿ ಇರುತ್ತೆ. ಇದರಲ್ಲಿ ಕಂಫರ್ಟ್ ಮ್ಯಾಕ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದು ಬಂದು ತುಂಬ ಜನ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ ಇರ್ತಾರೆ, 10 ರಿಂದ 12 ಗಂಟೆ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ ಇರ್ತಾರೆ. ತುಂಬ ರೀಡಿಂಗ್ ವರ್ಕ್ ಜಾಸ್ತಿ ಇರುತ್ತೆ, ಇಂಟರ್ಮೀಡಿಯೇಟ್ ವರ್ಕ್ ಜಾಸ್ತಿ ಇರುತ್ತೆ ಅನ್ನೋರಿಗೆ ಅಡ್ವಾನ್ಸ್ ಪ್ರೋಗ್ರೆಸಿವ್ ಬೆಸ್ಟ್ ಲೆನ್ಸಸ್ಸು. ಕಾಸ್ಟ್ ಜಾಸ್ತಿ, ಅದನ್ನು ತುಂಬ ಕಂಫರ್ಟಬಲ್ ಇರುತ್ತೆ, ನ್ಯಾಚುರಲ್ ವಿಷನ್ ಫೀಲ್ ಬರುತ್ತೆ. ಅದರಿಂದ ವೆರ್ಲಾಕ್ಸ್ ಕಂಫರ್ಟ್ ಮ್ಯಾಕ್ಸ್ ತುಂಬಾ ಕಂಫರ್ಟಬಲ್ ಇರುತ್ತೆ. ಅದರಿಂದ ತುಂಬ ಜನ ವೆರ್ಲಾಕ್ಸ್ ಲೆನ್ಸ್ ಯೂಸ್ ಮಾಡಿರೋ ಅದನ್ನೇ ಚೂಸ್ ಮಾಡ್ತಾರೆ. ಇದು ವೆರ್ಲಾಕ್ಸ್ ಲೆನ್ಸಸ್ಸು, ಮತ್ತು ಇದರಲ್ಲಿ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್. ಇದು ಕ್ರಿಸಲ್ ಈಸಿ ಕೋಟಿಂಗ್ ಇರುತ್ತೆ. ಇದು ಅನ್ಬ್ರೇಕಬಲ್ ಇರುತ್ತೆ. ಡುವೆಲ್ ಸೈಡ್ ಸ್ಕ್ರಾಚ್ ರೆಸಿಸ್ಟೆಂಟ್, ಸ್ಮಡ್ಸ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಎಲ್ಲ ಇರುತ್ತೆ ಈ ಲೆನ್ಸಸ್ಸು. ಮತ್ತು ತುಂಬ ಲೈಟ್ ವೆಯ್ಟ್ ಕೂಡ ಇದೆ. ಇದು ಅನ್ಬ್ರೇಕಬಲ್ ಲೆನ್ಸಸ್ಸು, ಈಸಿಲಿ ಬ್ರೇಕ್ ಆಗಲ್ಲ. ಇದು ಏನಾದ್ರು ಪ್ರೆಷರ್ ಬಿದ್ದರೆ ಮಾತ್ರ ಅದು ಬ್ರೇಕ್ ಆಗುತ್ತೆ. ಇದು ವೆರ್ಲಾಕ್ಸ್ದು ನೋಡಿ ಅವ್ರದ್ದು ಒಂದು ಬಾಕ್ಸ್. ಇದು ವೆರ್ಲಾಕ್ಸ್ ಪೌಚ್ ಬಾಕ್ಸ್. ಇದು ಫೋಲ್ಡಬಲ್ ಬಾಕ್ಸ್. ಇದು ಗ್ಲಾಸ್ ಕ್ಲೀನರ್ ಮತ್ತು ಕ್ಲೀನಿಂಗ್ ಕ್ಲಾತ್ ಇರುತ್ತೆ. ಮತ್ತು ಅದರದ್ದು ಅಥೆಂಟಿಸಿಟಿ ಕಾರ್ಡ್, ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕೆ. ಇದು ವೆರ್ಲಾಕ್ಸ್ ಕಂಫರ್ಟ್ ಮ್ಯಾಕ್ಸ್ ಕ್ರಿಸಲ್ ಈಸಿ ಲೆನ್ಸಸ್, ಮತ್ತು ಅದರ ಕ್ವಾಲಿಟಿ ಮತ್ತು ಅದರ ಪ್ರೈಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತಾರೆ ಪ್ರೋಗ್ರೆಸಿವ್ ಲೆನ್ಸ್ ತುಂಬ ಕಾಸ್ಟ್ಲಿ ಅಂತ. ಏನಕ್ಕೆ ಕಾಸ್ಟ್ಲಿ ಅಂದರೆ, ನೀವು ಈ ಥರ ವೆರ್ಲಾಕ್ಸಲ್ಲಿ ನೀವು SLR ಪ್ರಾಡಕ್ಟಲ್ಲಿ ಈ ಥರ ಕಂಫರ್ಟ್ ಮ್ಯಾಕ್ಸ್ ತೊಗೊಂಡಾಗ ಇದ್ರ ಕಾಸ್ಟ್ ಇದ್ದೇ ಇರುತ್ತೆ. ಬಟ್ ನಮ್ಮ ಕಸ್ಟಮರ್ಸ್ಗೆ ಇವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಫ್ರೇಮ್ ಮೇಲೆ ಅಪ್ ಟು 50% ವರೆಗೂ ಡಿಸ್ಕೌಂಟ್ ಇರುತ್ತೆ, ಮತ್ತು ಲೆನ್ಸ್ ಮೇಲೆ ಅಪ್ ಟು ನಾವು
20%ವರೆಗೂ ಡಿಸ್ಕೌಂಟ್ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ಗೆಲ್ಲ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಇರುತ್ತೆ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ನಲ್ಲಿ. ನಿಮಗೂ ಕೂಡ ಏನಾದರೂ ಇದೇ ಥರ ಸ್ಪೆಕ್ಟಿಕಲ್ಸ್ ಬೇಕಿದ್ರೆ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಸ್ಟೋರು ಬೆಂಗಳೂರಿನ ನ್ಯೂ ತಿಪ್ಪಸಂದ್ರದಲ್ಲಿ ಬರುತ್ತೆ, ಇಂದಿರಾನಗರದ ಹತ್ರ. ನಿಮಗೇನಾದರೂ ಸ್ಪೆಕ್ಟಿಕಲ್ಸ್ ಬೇಕಿದ್ರೆ ನೀವು ಕೂಡ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಫೋನ್ ಕಾಲ್ ಮುಖಾಂತರನೂ ಕೂಡ ಆರ್ಡರ್ ಮಾಡ್ಬೋದು. ಅಥವಾ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಸ್ಪೆಕ್ಟಿಕಲ್ಸ್ ಆಗ್ತಿತ್ತು, ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೂ ಕೂಡ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ, ನಾವು ನಿಮಗೆ ಉತ್ತಮವಾದ ಮಾಹಿತಿನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.